ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಸಿದ್ದು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಸಿದ್ದು ರಾಜೀನಾಮೆಗೆ ಸಿದ್ಧತೆ ಬೆನ್ನಲ್ಲೇ ಬಂಡೆ ಬಣ ಆಕ್ಟಿವ್ ಆಗಿದೆ. ದೆಹಲಿಯಿಂದ ಬಂದು ಸಹೋದರರನ್ನ ಭೇಟಿಯಾಗಿರುವಂತಹ ಸುರೇಶ್ ಆಪ್ತರ ಜೊತೆ ಕೆಲಕಾಲ ಡಿಕೆ ಬ್ರದರ್ಸ್ ಸಮಾಲೋಚನೆಯನ್ನು ಕೂಡ ಮಾಡಿದ್ದಾರೆ. ಸಿದ್ದು ಜೊತೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಕೂಡ. ಸಿದ್ದು ರಾಜೀನಾಮೆಗೆ ಸಿದ್ಧತೆ ಬೆನ್ನಲ್ಲೇ ಬಂಡೆ ಆಕ್ಟಿವ್ ಆಗಿರುವಂಥದ್ದು. ದೆಹಲಿಯಿಂದ ಬಂದು ಸಹೋದರರನ್ನ ಭೇಟಿಯಾಗಿರುವಂತಹ ಡಿಕೆ ಸುರೇಶ್ ಆಪ್ತರ ಜೊತೆಗೆ ಕೆಲಕಾಲ ಡಿಕೆ ಬ್ರದರ್ಸ್ ಸಮಾಲೋಚನೆ ಕೂಡ ನಡೆಸಿರುವಂಥದ್ದು. ಸಿದ್ದು ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗೋದಕ್ಕೆ ಡಿಕೆಶಿ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಸಿಎಂ ಆಶೀರ್ವಾದ ಪಡೆದೆ ಸಿಎಂ ಗದ್ದುಗೆ ಏರೋದಕ್ಕೆ ಬಂಡೆ ತಯಾರಿಯನ್ನ ಮಾಡ್ತಾ ಇರುವಂಥದ್ದು. ಸಿದ್ದು ಜೊತೆಗೆ ನಿಂತು ಗೌರವಯುತವಾಗಿ ಬೀಳ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ನೀಡುವಾಗಲೂ ಕೂಡ ಡಿಕೆಶಿಗೆ ಸಾಥ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಕೆವರೆಗೂ ಕೂಡ ಸೈಲೆಂಟ್ ಆಗಿರಬೇಕು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ರಾಜೀನಾಮೆಯ ಬಳಿಕ ಸಿಎಂ ಸ್ಥಾನಕ್ಕೆ ಏರೋದಕ್ಕೆ ತಯಾರಿಯನ್ನ ನಡೆಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡೋದಕ್ಕೆ ಸಿದ್ದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸಿದ್ದು ರಾಜೀನಾಮೆಗೆ ಸಿದ್ಧತೆ ಬೆನ್ನಲ್ಲೇ ಇದೀಗ ಬಂಡೆ ಬಣ ಆಕ್ಟಿವ್ ಆಗ್ತಾ ಇದೆ. ಆಪ್ತರ ಜೊತೆಗೆ ಕೆಲಕಾಲ ಡಿಕೆ ಬ್ರದರ್ಸ್ ಸಮಾಲೋಚನೆ ಕೂಡ ಮಾಡಿರುವಂಥದ್ದು. ಸೊ ಸಿದ್ದು ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗೋದಕ್ಕೆ ಒಂದು ರೀತಿಯಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಗದ್ದುಗೆ ಏರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಪಟ್ಟವನ್ನು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ವೇನೋ, ಅಂದರೆ ಹೈಕಮಾಂಡ್ ಕೂಡ ಅಷ್ಟು ಈಸಿಯಾಗಿ ಸಿದ್ದರಾಮಯ್ಯರವರನ್ನ ಬಿಟ್ಕೊಡೋದಿಲ್ವೇನೋ, ಅವರ ಒಪ್ಪಿಗೆ ಇಲ್ಲದೆ ಪಟ್ಟದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯವಾಗಿಲ್ಲ. ಅದಂತೂ 100% ಸತ್ಯ. ಅವರ ಮನವೊಲಿಸಿ ಏನೆಲ್ಲ ಮಾಡಿದ್ರೆ ಪಕ್ಷಕ್ಕೆ ಒಳಿತು, ಯಾಕಾಗಿ ಸಿಎಂ ಪಟ್ಟದಿಂದ ಕೆಳಗಿಳಿಬೇಕು ಅನ್ನುವಂಥದ್ದನ್ನ ಅರ್ಥೈಸಿ ನಿನ್ನೆ ನಡೆದಂತಹ 3 ಸುತ್ತಿನ ಸಭೆಯಲ್ಲಿ ಸಿದ್ದರಾಮಯ್ಯ ಒಂದೇ ಒಂದು ಒಪ್ಪಂದದ ಬಗ್ಗೆ ಸಿಎಂ ಹೇಳುವ ಮಾತಿಗೆ ಕಾಯ್ತಾ ಇರುವಂತಹ ಡಿಕೆಶಿ. ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮೇಲೆ ಎಲ್ಲರ ಕಣ್ಣು ಕೂಡ ನೆಟ್ಟಿದೆ. ಇದೀಗ ಏನೆಲ್ಲ ಮಾತುಕತೆ ಚರ್ಚೆಗಳಾಗ್ಬೋದು ಅಂತ ಇಷ್ಟು ದಿನ ಮಾತುಕತೆ ಆಗಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಈಗ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಬಾಯ್ ಬಿಡ್ತಾರ? ಹಾಗಾದ್ರೆ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲೇ ರಿಸೈನ್ ಕಹಾನಿ ರಿವೀಲ್ ಆಗ್ತಾ ಇದೆ. ಸಿದ್ದರಾಮಯ್ಯ ಒಂದೇ ಒಂದು ಮಾತಿಗೆ ಕಾಯ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಒಪ್ಪಂದದ ಬಗ್ಗೆ ಸಿಎಂ ಹೇಳುವಂತಹ ಮಾತಿಗೆ ಕಾಯ್ತಾ ಇರುವಂತಹ ಡಿಕೆಶಿ. ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ಮೇಲೆ ನೆಟ್ಟಿದೆ ಎಲ್ಲರ ಕಣ್ಣು ಕೂಡ. ಇಷ್ಟು ದಿನ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯ. ಈಗ ಅಧಿಕಾರ ಹಂಚಿಕೆ ಒಪ್ಪಂದದ ಬಗ್ಗೆ ಬಾಯ್ ಬಿಡ್ತಾರಾ? ಹಾಗಾದ್ರೆ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯಲ್ಲೇ ರಿಸೈನ್ ಕಹಾನಿ ರಿವೀಲ್ ಆಗತ್ತಾ? ಸಿದ್ದರಾಮಯ್ಯ ಒಂದೇ ಒಂದು ಮಾತಿಗೆ ಕಾಯ್ತಾ ಇದ್ದಾರೆ ಡಿಕೆಶಿ. ನೆನ್ನೆ ಹೈಕಮಾಂಡ್ ಜೊತೆಗೆ ಏನೆಲ್ಲ ಮಾತುಕತೆ ಚರ್ಚೆಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿಲ್ಲ. ಸೊ ಹಾಗಾಗಿ ಈಗ ನಡೆಯುವಂತಹ ಒಂದು ಸಭೆಯಲ್ಲಿ ಫೈನಲ್ ಆಗಿ ಆದೇಶ ಹೊರಬೀಳುತ್ತಾ, ಏನಾದರೂ ಹಂಚಿಕೊಳ್ತಾರಾ ಸಿದ್ದರಾಮಯ್ಯ ಅನ್ನುವಂಥದ್ದನ್ನ. ಸೊ ಅದೇ ಒಂದು ಅವರ ಒಂದು ಮಾತಿಗೆನೇ ಇದೀಗ ಡಿಕೆ ಶಿವಕುಮಾರ್ ವೆಯ್ಟ್ ಮಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಒಂದೇ ಒಂದು ಮಾತಿಗೆ ಕಾಯ್ತಾ ಇದ್ದಾರೆ. ಒಪ್ಪಂದದ ಬಗ್ಗೆ ಸಿಎಂ ಹೇಳುವಂತಹ ಮಾತಿಗೆ ಇದೀಗ ಡಿಕೆ ಶಿವಕುಮಾರ್ ಕಾದು ಕುಳಿತಿದ್ದಾರೆ. ಎಲ್ಲರ ಕಣ್ಣು ಕೂಡ ಇದೀಗ, ಎಲ್ಲರ ದೃಷ್ಟಿ ಕೂಡ ಇದೀಗ ಸಿದ್ದರಾಮಯ್ಯ ಸಭೆಯ ಮೇಲೆ ನೆಟ್ಟಿರುವಂಥದ್ದು. ಸಭೆಯಲ್ಲಿ ಏನು ಹೇಳ್ತಾರೆ ಸಿದ್ದರಾಮಯ್ಯ, ಏನೆಲ್ಲ ಚರ್ಚೆಗಳಾಗ್ಬೋದು. ಆಲ್ರೆಡಿ ಡಿಕೆಶಿಗೆ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ CLP ಸಭೆ ಅಂತಾರೆ, ಬಹುಮತ ಅಂತಾರೆ, 40 ಜನ ಶಾಸಕರನ್ನ ರೆಡಿ ಮಾಡಿಕೊಂಡು ಪತ್ರವನ್ನು ಕೂಡ, ಬೆಂಬಲಿತ ಶಾಸಕರನ್ನ ರೆಡಿ ಮಾಡಿಕೊಂಡು ಪತ್ರವನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಒಂದು ಕಡೆ ಅಲ್ಲಿ ಎಲ್ಲಿ ಫೈಟ್ ಮಾಡಬೇಕಾದಂತಹ ಅನಿವಾರ್ಯತೆಗಳು ಎದುರಾಗತ್ತೋ, ಇನ್ನೂ ಏನೇನೆಲ್ಲ ಫೇಸ್ ಮಾಡಬೇಕಾಗುತ್ತೋ ಅನ್ನುವಂತಹ ಟೆನ್ಷನ್ ಡಿಕೆಶಿ ಇದ್ದೇ ಇದೆ. ಬಟ್ ಕಾನ್ಫಿಡೆನ್ಸ್ ಕೂಡ ಇದೆ. ಹೈಕಮಾಂಡ್ ಬೆಂಬಲವನ್ನ ಸೂಚಿಸಿರೋದ್ರ ಬಗ್ಗೆ, ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಅವರು ಇವರಿಗೆ ಒಲವನ್ನ ತೋರಿಸಿರೋದ್ರ ಬಗ್ಗೆ.